ಒಬ್ಬ ಅಭ್ಯರ್ಥಿ PUCನಲ್ಲಿ ಎಷ್ಟು ಅಂಕ ತಗೊಂಡಿದ್ದಾನೆ, ಮತ್ತೆ ಕಷ್ಟಪಟ್ಟು 2 ವರ್ಷ ಡಿ.ಎಡ್ ಓದಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ ಅನ್ನೋದು ಆತನಿಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕನ ಕೆಲಸ ಸಿಗುತ್ತೋ ಇಲ್ವೋ ಅಂತ ನಿರ್ಧಾರ ಮಾಡೋದರಲ್ಲಿ ಕೇವಲ 10% ಮಾತ್ರ ಪಾತ್ರ ವಹಿಸುತ್ತೆ ಅಂದ್ರೆ ಬಹುಶಃ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಇದು ನಂಬೋಕೆ ಕಷ್ಟ ಅನ್ನಿಸ್ಬೋದು. ಆದ್ರೆ ನಮ್ಮ ಮುಂದಿರೋ ಡೇಟಾ ಹೇಳ್ತಿರೋ ಸ್ಪಷ್ಟವಾದ ಸತ್ಯ ಇದು. ಕರೆಕ್ಟ್. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಇದೇ ವಿಷಯದ ಬಗ್ಗೆ. ಆದರೆ ಕರ್ನಾಟಕ PSTR 1ರಿಂದ 5ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಬಗ್ಗೆ. ನಮ್ಮ ಗುರಿ ಕೇವಲ ಸಿಲೆಬಸ್ ಓದೋದಲ್ಲ, ಬದಲಾಗಿ ಈ ನೇಮಕಾತಿಯ ಒಂದು ಮಾಸ್ಟರ್ ಗೈಡನ್ನು ಮಾಹಿತಿಯ ಮಹಾಪೂರದಲ್ಲಿ ಕಳೆದೋಗದೆ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನು ಬಿಡಿಸಿ ನೋಡೋಣ. ಇಲ್ಲ ಅತಿ ದೊಡ್ಡ ವ್ಯತ್ಯಾಸ ಇರೋದು ಅರ್ಹತೆ ಪಡೆಯೋದಕ್ಕೂ ಮತ್ತೆ ನೇರ ನೇಮಕಾತಿಗೂ ಇರೋ ಅಂತರದಲ್ಲಿ ಅಲ್ವಾ? ಅದೇ ಅಲ್ಲಿಯೇ ಅಸಲಿ ಕಥೆ ಶುರುವಾಗೋದು ನೋಡಿ. ಬಹಳಷ್ಟು ಆಕಾಂಕ್ಷಿಗಳು ಮಾಡೋ ಅತೀ ದೊಡ್ಡ ತಪ್ಪೇನಪ್ಪ ಅಂದ್ರೆ ಈ ಎಕ್ಸಾಮ್ನ ತಮ್ಮ ಹಿಂದಿನ ಶಾಲಾ ಕಾಲೇಜುಗಳ ಸಾಮಾನ್ಯ ಪರೀಕ್ಷೆ ತರನೇ ಅನ್ಕೊಳ್ಳೋದು. ಆದ್ರೆ ಇಲ್ಲಿನ ಆಟದ ನಿಯಮಗಳೇ ಬೇರೆ ಇದೆ. ಕೇವಲ ಹಾರ್ಡ್ ವರ್ಕ್ ಇದ್ರೆ ಸಾಲ್ದು, ಅದರ ಜೊತೆಗೆ ಅತ್ಯಂತ ನಿಖರವಾದ ಕಾರ್ಯತಂತ್ರ ಬೇಕು. ಅಂದ್ರೆ ಕೇವಲ ಪುಸ್ತಕಗಳನ್ನ ಮುಂದಿಟ್ಕೊಂಡು ಓದೋದ್ರಿಂದ ಮಾತ್ರ ಕೆಲಸ ಸಿಗಲ್ಲ ಅಂತೀರಾ? ಖಂಡಿತ ಸಿಗಲ್ಲ. ಆ ಓದನ್ನ ಒಂದು ಕಾಂಪಿಟೇಟಿವ್ ವಾತಾವರಣದಲ್ಲಿ ಹೇಗೆ ಅಪ್ಲೈ ಮಾಡ್ತಾರೆ ಅನ್ನೋದು ಇಲ್ಲಿ ಗೆಲುವನ್ನ ನಿರ್ಧಾರ ಮಾಡುತ್ತೆ. ಓಹೋ, ಇದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಹಾಗಾದ್ರೆ 10% ಲೆಕ್ಕಾಚಾರದ ಬಗ್ಗೆ ಮೊದಲು ಮಾತಾಡ್ಬಿಡೋಣ. ಮೂಲ ಮಾಹಿತಿಯ ಪ್ರಕಾರ ಅಭ್ಯರ್ಥಿಗಳು PUC ಅಂದ್ರೆ 10ನೇ ತರಗತಿ +2 ಹಂತದಲ್ಲಿ ಕನಿಷ್ಠ 50% ಅಂಕ ಪಡ್ಕೊಂಡಿರಬೇಕು. ಜೊತೆಗೆ 2 ವರ್ಷಗಳ ಡಿ.ಎಡ್ ಅಥವಾ DLED ಮುಗಿಸಿರಬೇಕು ಅಂತ ನಿಯಮ ಹೇಳುತ್ತೆ. ಹೌದು. ಅದರ ಜೊತೆಗೆ ಕೆಟೆಟ್ ಅಥವಾ ಸಿಟೆಟ್ ಪೇಪರ್ 1 ಕೂಡ ಕಡ್ಡಾಯವಾಗಿ ಪಾಸ್ ಆಗಿರ್ಲೇಬೇಕು. ಅದೇ, ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ದಕ್ಕೆ ನೇಮಕಾತಿಯಲ್ಲಿ ಏನು ತೂಕನೇ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಲ್ವಾ? ತೂಕ ಖಂಡಿತ ಇದೆ, ಆದ್ರೆ ಅದು ಕೇವಲ ಎಂಟ್ರಿ ಪಡೆಯೋದಕ್ಕೆ ಮಾತ್ರ. ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಕೆಟೆಟ್ ಅನ್ನೋದು ಕೇವಲ ಒಂದು ಪ್ರವೇಶ ದ್ವಾರ ಇದ್ದಾಗೆ. ಅಂದ್ರೆ ಜಸ್ಟ್ ಕ್ವಾಲಿಫೈಯಿಂಗ್ ರೌಂಡ್ ತರಣ? ಕರೆಕ್ಟ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಟೆಟ್ ಪಾಸ್ ಮಾಡೋದು ಅಂದ್ರೆ ನಾವು ಗಾಡಿ ಓಡಿಸೋಕೆ ಕಲಿಯುವಾಗ LLR ತಗೊಳ್ತೀವಿ ಅಲ್ವಾ? ಹಾಗೆ. ಅಂದ್ರೆ ವಾಹನ ಓಡಿಸೋ ಥಿಯೋರಿ, ನಿಯಮಗಳು ಗೊತ್ತಿದೆ ಅಂತ ಅರ್ಥ. ಓಕೆ, ಹಾಗಾದ್ರೆ CET ಎಕ್ಸಾಮ್ ಏನು? ಆ CET ಎಕ್ಸಾಮ್ ಇದೆಯಲ್ಲ, ಅದು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಪೀಕ್ ಅವರ್ನಲ್ಲಿ ಗಾಡಿ ಓಡಿಸಿದ ಹಾಗೆ. ಅಲ್ಲಿನ ನಿಜವಾದ ಸವಾಲುಗಳನ್ನ ಯಾರು ನಿಭಾಯಿಸ್ತಾರೋ ಅವರಿಗೆ ಮಾತ್ರ ಉದ್ಯೋಗ ಸಿಗುತ್ತೆ. ಆ CET ಅಂಕಗಳೇ ಉದ್ಯೋಗವನ್ನ ನಿರ್ಧಾರ ಮಾಡೋದು. ಅರೇ ವಾ! LLR ಮತ್ತೆ ಬೆಂಗಳೂರು ಟ್ರಾಫಿಕ್, ಇದು ನಿಜಕ್ಕೂ ಕರಾರುವಕ್ಕಾದ ಹೋಲಿಕೆ. ಅಂದ್ರೆ ಕೇವಲ ಬಾಗಿಲು ತೆಗೆಯೋದಕ್ಕೂ ಒಳಗೆ ಹೋಗಿ ಕುರ್ಚಿ ಮೇಲೆ ಕೂರೋದಕ್ಕೂ ಇರೋ ವ್ಯತ್ಯಾಸ ಅಂತಾಯ್ತು. ಹಾಗಾದ್ರೆ ಆ ಅಂತಿಮ ಆಯ್ಕೆಯ ಗಣಿತ ಹೇಗೆ ಕೆಲಸ ಮಾಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು. ನಮ್ಮ ಮುಂದಿರೋ ಅಂತಿಮ ಆಯ್ಕೆಯ ಸೂತ್ರ ತುಂಬಾ ಸ್ಪಷ್ಟವಾಗಿದೆ. 100% ಅಂತಿಮ ಆಯ್ಕೆಯಲ್ಲಿ ಭಾರೀ ಪ್ರಮಾಣದ ಅಂದ್ರೆ 70% ಪಾಲು ಈ ನೇಮಕಾತಿ ಪರೀಕ್ಷೆಯ ಅಂದ್ರೆ CET ಅಂಕಗಳದ್ದೇ ಆಗಿರುತ್ತೆ. 70%? ಓಕೆ, ಬಾಕಿ ಉಳಿದಿರೋ 30% ಹೇಗೆ ಹಂಚಿಕೆ ಆಗತ್ತೆ? ಇನ್ನುಳಿದಂತೆ LLR ಅಂತ ನಾವು ಕರೆದ ಟೆಟ್ ಪೇಪರ್ 1 ಅಂಕಗಳಿಂದ 20% ತಗೊಳ್ತಾರೆ. PUC ಅಂಕಗಳಿಂದ ಕೇವಲ 8%, ಮತ್ತೆ 2 ವರ್ಷ ಕಷ್ಟಪಟ್ಟು ಓದಿದ ಡಿ.ಎಡ್ ಅಂಕಗಳಿಂದ ಕೇವಲ 2% ಮಾತ್ರ ತಗೊಳ್ತಾರೆ. ಒಂದು ನಿಮಿಷ, ಡಿ.ಎಡ್ನಿಂದ ಕೇವಲ 2% ತೂಕನೇ? ಹಾಗಾದ್ರೆ ಇಷ್ಟು ವರ್ಷ ಕಾಲೇಜ್ನಲ್ಲಿ ಟಾಪರ್ ಆಗಿದ್ರೂ ಇಲ್ಲಿ ಏನು ಮಹಾ ಲಾಭವಿಲ್ಲ ಅಂತಾಯ್ತಲ್ವಾ? ಇದು ಆಕಾಂಕ್ಷಿಗಳಿಗೆ ಸ್ವಲ್ಪ ನಿರಾಶೆ ಮಾಡಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸಬಹುದು. ಆದ್ರೆ ಇದು ಈ ಪರೀಕ್ಷೆಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ನಾನು. ಅದು ಹೇಗೆ ಪ್ಲಸ್ ಪಾಯಿಂಟ್ ಆಗತ್ತೆ? ಯಾಕಂದ್ರೆ ಇದೊಂದು ರೀತಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನ ಸೃಷ್ಟಿ ಮಾಡತ್ತೆ. ಅಂದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ಬಹುದು. ಕಾಲೇಜ್ನಲ್ಲಿ ಟಾಪರ್ ಆಗಿದ್ದುಕೊಂಡು ಇಲ್ಲಿನ CETಯಲ್ಲಿ ಸಾಧಾರಣ ಅಂಕ ತಗೊಂಡ್ರೆ ಅವರು ಹಿಂದೆ ಬೀಳ್ತಾರೆ. ಓಹೋ, ಅಂದ್ರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಇಲ್ಲಿ ಮ್ಯಾಟರ್ ಆಗಲ್ಲ ಅಂತ. ಅದೇ ರೀತಿ ಡಿ.ಎಡ್ನಲ್ಲಿ ಕೇವಲ ಜಸ್ಟ್ ಪಾಸ್ ಆಗಿರೋ ಅಭ್ಯರ್ಥಿ ಈಗ ಕಷ್ಟಪಟ್ಟು CETಯಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಅವರಿಗೆ ಉದ್ಯೋಗ ಗ್ಯಾರಂಟಿ. ಹಿಂದಿನ ಹಿಸ್ಟ್ರಿ ಏನೇ ಇರ್ಲಿ, ಇವತ್ತಿನ ಮ್ಯಾರಥಾನ್ನಲ್ಲಿ ಯಾರು ಫಾಸ್ಟಾಗಿ ಓಡ್ತಾರೋ ಅವರೇ ವಿಜೇತರು. ವಾ! ಅಂದ್ರೆ ಹಿಂದೆ ಮಾರ್ಕ್ಸ್ ಕಡಿಮೆಯಾಗಿದ್ರೂ ಟೆನ್ಷನ್ ಇಲ್ಲ, ಇವತ್ತು ಗೆಲ್ಲೋ ಅವಕಾಶ ಎಲ್ರಿಗೂ ಇದೆ ಅಂತಾಯ್ತು. ಸರಿ,
ಹಾಗಾದ್ರೆ ಈ 70% ತೂಕ ಇರೋ ಪರೀಕ್ಷೆಯ ಮೈದಾನ ಹೇಗಿದೆ ಅಂತ ನೋಡೋಣ. ಮಾಹಿತಿಯ ಪ್ರಕಾರ ಇದು ಆಫ್ಲೈನ್ ಎಕ್ಸಾಮ್, ಅಂದ್ರೆ OMR ಶೀಟ್ ಬಳಸ್ತಾರೆ. ಒಟ್ಟು 150 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರುತ್ತೆ, 150 ಅಂಕಗಳು, ಮತ್ತೆ ಟೈಮ್ ಕೂಡ 150 ನಿಮಿಷಗಳು. ಹೌದು, ಅಂದ್ರೆ 2 ಗಂಟೆ 30 ನಿಮಿಷ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅತ್ಯಂತ ಪ್ರಮುಖವಾದ ಅಂಶ ಏನಪ್ಪಾ ಅಂದ್ರೆ, ಈ ಪರೀಕ್ಷೆಯಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನಿಜವಾಗ್ಲೂ ನೆಗೆಟಿವ್ ಮಾರ್ಕಿಂಗ್ ಇಲ್ವಾ? ಇಲ್ಲ. ಪರೀಕ್ಷಾ ಮನೋವಿಜ್ಞಾನದ ದೃಷ್ಟಿಯಿಂದ ಇದು ಬಹಳ ದೊಡ್ಡ ವಿಷಯ ಗೊತ್ತಾ? ಆದ್ರೆ ಇಲ್ಲಿ ನನಗೊಂದು ಡೌಟ್ ಇದೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದ್ರೆ ಒಂದು ತಪ್ಪು ಉತ್ತರಕ್ಕೆ ಮಾರ್ಕ್ಸ್ ಕಟ್ಟಾಗೋ ಭಯ ಇರಲ್ಲ. ಇದು ಕೇವಲ ಬ್ಲೈಂಡ್ ಆಗಿ ಗೆಸ್ ಮಾಡೋರಿಗೆ ಹೆಲ್ಪ್ ಮಾಡಿದಾಗ ಆಗಲ್ವಾ? ಸೀರಿಯಸ್ ಆಗಿ ಓದೋರ್ಗೆ ಇದರಿಂದ ಏನ್ ಲಾಭ? ಇದು ಸಹಜವಾದ ಡೌಟ್. ಆದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ದೇ ಇರೋದು ಬ್ಲೈಂಡ್ ಗೆಸ್ಸಿಂಗ್ ಮಾಡೋದಕ್ಕಲ್ಲ, ಬದಲಾಗಿ ಎಕ್ಸಾಮ್ ಬರೆಯೋರ್ಗೆ ಒಂದು ಮಾನಸಿಕ ಸ್ವಾತಂತ್ರ್ಯ ಕೊಡೋದಕ್ಕೆ. ಮಾನಸಿಕ ಸ್ವಾತಂತ್ರ್ಯ ಅಂದ್ರೆ ಹೇಗೆ? ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರ ಪೂರ್ತಿ ಗೊತ್ತಿಲ್ಲ ಅಂದಾಗ ಅಯ್ಯೋ ಮಾರ್ಕ್ಸ್ ಹೋಗ್ಬಿಡ್ತೇನೋ ಅನ್ನೋ ಟೆನ್ಷನ್ ಇಲ್ದೆ ಲಾಜಿಕಲ್ ಆಗಿ ಯೋಚನೆ ಮಾಡಿ ಎಲಿಮಿನೇಟ್ ಮಾಡಿ ಉತ್ತರ ಕೊಡೋಕೆ ಇದು ಸಹಾಯ ಮಾಡುತ್ತೆ. ಆದ್ರೆ ಇಲ್ಲಿ ಅಸಲಿ ಬಲೆ ಇರೋದೇ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ. ಹೌದು, 150 ನಿಮಿಷದಲ್ಲಿ 150 ಪ್ರಶ್ನೆಗಳು ಅಂದ್ರೆ ಒಂದು ಪ್ರಶ್ನೆಗೆ ಸಿಗುವುದು ಕೇವಲ ಒಂದೇ 1 ನಿಮಿಷ. ಅದೇ ಅಸಲಿ ಸವಾಲು. ಆ ಕೇವಲ 1 ನಿಮಿಷದಲ್ಲಿ ಒಂದು ಪ್ರಶ್ನೆನ ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, 4 ಆಪ್ಷನ್ಸ್ನ ವಿಶ್ಲೇಷಣೆ ಮಾಡ್ಬೇಕು, ಮತ್ತೆ OMR ಶೀಟ್ನಲ್ಲಿ ಸರಿಯಾದ ರೌಂಡನ್ನ ತುಂಬಬೇಕು. ಹಬ್ಬಾ, ಕೇಳೋಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಕಷ್ಟ. ಹೌದು, ಬ್ಲೈಂಡ್ ಆಗಿ ಮಾರ್ಕ್ ಮಾಡೋರು ಬೇಗ ಮುಗಿಸ್ಬೋದು, ಆದ್ರೆ ಸರಿಯಾದ ಉತ್ತರನ ಲಾಜಿಕಲ್ ಆಗಿ ಕಂಡಿಡಿಯೋಕೆ ಆ 1 ನಿಮಿಷದ ಚೌಕಟ್ಟು ತುಂಬಾನೇ ಟೈಟ್ ಆಗಿರುತ್ತೆ. ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ದೇ ಇರೋದು ಒಂದು ವರ, ಆದ್ರೆ ಟೈಮ್ ಇಲ್ದೇ ಇರೋದು ಒಂದು ದೊಡ್ಡ ಸವಾಲು. ಹಾಗಾದ್ರೆ ಈ 150 ಅಂಕಗಳನ್ನ ಯಾವೆಲ್ಲ ವಿಷಯಗಳಿಗೆ ಹೇಗೆ ಡಿವೈಡ್ ಮಾಡಿದ್ದಾರೆ? ಆ 1 ನಿಮಿಷದಲ್ಲಿ ಎದುರಾಗುವ ಪ್ರಶ್ನೆಗಳು ಎಲ್ಲಿಂದ ಬರುತ್ತೆ? ಇಲ್ಲಿ ಒಟ್ಟು 5 ಭಾಗಗಳಿವೆ. ಭಾಗ 1ರಲ್ಲಿ ಸಾಮಾನ್ಯ ಕನ್ನಡ, ಇದಕ್ಕೆ 20 ಅಂಕಗಳು. ಭಾಗ 2ರಲ್ಲಿ ಸಾಮಾನ್ಯ ಇಂಗ್ಲಿಷ್, ಇದಕ್ಕೆ 25 ಅಂಕಗಳು. ಓಕೆ, ಭಾಷೆಗಳಿಗೆ 45 ಅಂಕಗಳಾಯಿತು. ನೆಕ್ಸ್ಟ್, ಜ್ಞಾನ ಮತ್ತೆ ಪ್ರಚಲಿತ ವಿದ್ಯಮಾನಗಳು, ಇದಕ್ಕೆ 15 ಅಂಕಗಳು. ಭಾಗ 4ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ, ಇದಕ್ಕೆ 25 ಅಂಕಗಳಿರುತ್ತೆ. ಮತ್ತೆ 5ನೇ ಭಾಗ, ಅಂತಿಮವಾಗಿ ಭಾಗ 5, ಇದರಲ್ಲಿ ಪ್ರಮುಖ ವಿಷಯಗಳು ಇರುತ್ತೆ. ಅಂದ್ರೆ ಗಣಿತಕ್ಕೆ 20, ಪರಿಸರ ಅಧ್ಯಯನಕ್ಕೆ 20 ಹಾಗೂ ಕಂಪ್ಯೂಟರ್ ಜ್ಞಾನಕ್ಕೆ 25 ಅಂಕಗಳು. ಈ ಕೋರ್ ಸಬ್ಜೆಕ್ಟ್ಸ್ ಭಾಗನೇ ಒಟ್ಟು 65 ಅಂಕಗಳನ್ನ ಹೊಂದಿದೆ. ಎಲ್ಲವನ್ನೂ ಸೇರಿಸಿದ್ರೆ ಸರಿಯಾಗಿ 150 ಅಂಕಗಳು ಆಗತ್ತೆ. ಇಲ್ಲೇ ನೋಡಿ, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗೋದು. ಅಂಕಗಳ ಹಂಚಿಕೆನ ನೋಡಿದ್ವಿ, ಈಗ ಸಿಲೆಬಸ್ ಒಳಗೆ ಇಳಿದು ನೋಡೋಣ. ಭಾಷಾ ಸಾಮರ್ಥ್ಯದ ಬಗ್ಗೆ ಮೊದಲು ಫೋಕಸ್ ಮಾಡೋಣ. ಸಾಮಾನ್ಯ ಕನ್ನಡಕ್ಕೆ 20 ಮತ್ತೆ ಇಂಗ್ಲಿಷ್ಗೆ 25 ಅಂಕಗಳಿದೆಯಲ್ಲ, ಇಲ್ಲಿ ವ್ಯಾಕರಣನೇ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಖಂಡಿತ, ಗ್ರಾಮರ್ ತುಂಬಾ ಮುಖ್ಯ ಇಲ್ಲಿ. ಹೌದು, ಕನ್ನಡದಲ್ಲಿ ಸಂಧಿ, ಸಮಾಸ, ತತ್ಸಮ ತದ್ಭವ, ಛಂದಸ್ಸು ಇವೆಲ್ಲ ಇದೆ. ಜೊತೆಗೆ ನುಡಿಗಟ್ಟುಗಳ ಬಗ್ಗೆಯೂ ಕೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ಟೆನ್ಸಸ್, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ತರಹದ ಸಂಪೂರ್ಣ ಗ್ರಾಮರ್ ಪ್ರಮುಖವಾಗಿದೆ. ಆದ್ರೆ ನನಗೊಂದು ಪ್ರಶ್ನೆ ಇದೆ. ಕೇಳಿ. ಪ್ರಾಥಮಿಕ ಶಾಲೆಗೆ ಹೋಗೋ 1ರಿಂದ 5ನೇ ಕ್ಲಾಸ್ ಮಗುಗೆ ಈ ಮಟ್ಟದ ಕಠಿಣ ವ್ಯಾಕರಣದ ಅಗತ್ಯ ಇದೆಯಾ? ಒಬ್ಬ ಶಿಕ್ಷಕನಿಗೆ ಇದು ಯಾಕೆ ಬೇಕು? ಇದು ತುಂಬಾ ವ್ಯಾಲಿಡ್ ಆದ ಪ್ರಶ್ನೆ. ನೋಡಿ, ಭಾಷೆನ ಕೇವಲ ಮಾತಾಡೋದಕ್ಕೂ ಆ ಭಾಷೆ ಹೇಗೆ ಕೆಲಸ ಮಾಡುತ್ತೆ ಅಂತ ಕಲಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಕಮ್ಯುನಿಕೇಷನ್ ಬೇರೆ, ಟೀಚಿಂಗ್ ಬೇರೆ ಅಂತೀರಾ? ಹೌದು. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಭಾಷೆ ಕೇವಲ ಸಂವಹನಕ್ಕೆ ಬಂದ್ರೆ ಸಾಕು. ಆದ್ರೆ ಒಬ್ಬ ಟೀಚರ್ ಆಗಿ ಒಂದು ವಾಕ್ಯನ ಹಾಗೆ ಯಾಕೆ ಹೇಳ್ಬೇಕು ಅಥವಾ ಒಂದು ಪದಾನ ಹಾಗೆ ಯಾಕೆ ಬರಿಬೇಕು ಅನ್ನೋದ್ರ ಹಿಂದಿನ ರೂಲ್ಸ್ ಗೊತ್ತಿರಬೇಕು. ಓಕೆ. ವ್ಯಾಕರಣದ ಬೇಸ್ ಇಲ್ಲದೆ ಮಕ್ಕಳಿಗೆ ಭಾಷೆಯ ಸ್ಟ್ರಕ್ಚರ್ನ ಕರೆಕ್ಟಾಗಿ ದಾಟ್ಸೋಕಾಗಲ್ಲ. ಅದಕ್ಕಾಗಿಯೇ ಗ್ರಾಮರ್ ಮೇಲೆ ಇಷ್ಟು ಸ್ಟ್ರೆಸ್ ಮಾಡ್ಲಾಗುತ್ತೆ. ಓಹೋ, ಭಾಷೆಯ ಹಿಂದಿನ ಸೈನ್ಸ್ನ ಮಕ್ಕಳಿಗೆ ಕಲಿಸೋಕೆ ಶಿಕ್ಷಕರು ಮೊದಲು ಆ ಸೈನ್ಸ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅನ್ನೋ ಲಾಜಿಕ್ ಇದು. ಸೂಪರ್. ಇನ್ನು 12 ಅಂಕಗಳಿರೋ ಸಾಮಾನ್ಯ ಜ್ಞಾನ ಅಂದ್ರೆ ಜಿಕೆ ವಿಷಯದ ಕಡೆ ಬರೋಣ. ಜಿಕೆ ಅಂದ್ರೆ ಸಾಗರದಷ್ಟು ವಿಶಾಲವಾದದ್ದು ಅಲ್ವಾ? ಹೌದು, ಆದ್ರೆ ಇಲ್ಲಿ ಒಂದು ನಿಖರವಾದ ಚೌಕಟ್ಟಿದೆ. ಅದೇ ಕರ್ನಾಟಕ ಫೋಕಸ್ ಜಾಸ್ತಿ ಇದೆ ಅಂತ ಕಾಣುತ್ತೆ. ಅಂದ್ರೆ ನಮ್ಮ ರಾಜ್ಯದ ಇತಿಹಾಸ, ಲೈಕ್ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಭೂಗೋಳದಲ್ಲಿ ನದಿಗಳು
ಮತ್ತೆ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಕೇಳಲಾಗುತ್ತೆ ಅಂತ ಮೂಲ ಮಾಹಿತಿ ಹೇಳುತ್ತೆ. ಜೊತೆಗೆ ಸೈನ್ಸ್ ಬೇಸಿಕ್ಸ್ ಅಂದ್ರೆ ವಿಟಮಿನ್ಗಳು, ರೋಗಗಳ ಬಗ್ಗೆಯೂ ಇದೆ. ಜಿಕೆ ಅಂದ ತಕ್ಷಣ ಇಡೀ ಪ್ರಪಂಚದ ಹಿಸ್ಟ್ರಿ ಓದೋ ಬದಲು ಕರ್ನಾಟಕದ ಮೇಲೆ ಯಾಕೆ ಇಷ್ಟು ಫೋಕಸ್ ಮಾಡಿದ್ದಾರೆ? ಇದು ಸಿಂಪಲ್. ಯಾಕಂದ್ರೆ ನೇಮಕಾತಿ ನಡೀತಾ ಇರೋದು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ. ಒಬ್ಬ ಶಿಕ್ಷಕನಾಗಿ ನಮ್ಮ ನೆಲದ ಇತಿಹಾಸ, ಸಂಸ್ಕೃತಿ ಮತ್ತೆ ಜಿಯಾಗ್ರಫಿ ಬಗ್ಗೆ ಸ್ಪಷ್ಟ ಪರಿಚಯ ಇಲ್ಲ ಅಂದ್ರೆ ಅದನ್ನ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದು ಹೇಗೆ? ನಿಜ ನಿಜ, ಲೋಕಲ್ ಕನೆಕ್ಷನ್ ಇರಬೇಕು. ಈ 15 ಅಂಕಗಳು ಒಬ್ಬ ಅಭ್ಯರ್ಥಿ ತನ್ನ ಸುತ್ತಮುತ್ತಲಿನ ಲೋಕಲ್ ಸಮಾಜದ ಜೊತೆ ಎಷ್ಟರ ಮಟ್ಟಿಗೆ ಬೆರೆತಿದ್ದಾನೆ ಅಂತ ಟೆಸ್ಟ್ ಮಾಡುತ್ತೆ. ಜೊತೆಗೆ ವಿಜ್ಞಾನದ ಬೇಸಿಕ್ಸ್ ನಮ್ಮ ಡೈಲಿ ಲೈಫ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರುತ್ತೆ. ಇದು ಅಧ್ಯಯನ ಮಾಡುವವರಿಗೆ ತುಂಬಾ ಟೈಮ್ ಸೇವ್ ಮಾಡುತ್ತೆ. ಗ್ಲೋಬಲ್ ನ್ಯೂಸ್ಗಿಂತ ಲೋಕಲ್ ನ್ಯೂಸ್ ಮೇಲೆ ಕಣ್ಣಿಡಬೇಕು. ಇನ್ನು ಈ ಇಡೀ ಸಿಲೆಬಸ್ನಲ್ಲಿ ಅತ್ಯಂತ ಕುತೂಹಲಕಾರಿ ಅನ್ಸೋ 25 ಅಂಕಗಳ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಎಜುಕೇಷನಲ್ ಸೈಕಾಲಜಿ ವಿಭಾಗಕ್ಕೆ ಬರೋಣ. ಆಹಾ, ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಇಲ್ಲಿ ಪಿಯಾಸೆ, ಕೋಲ್ಬರ್ಗ್ ಮತ್ತೆ ವೈಗಾಟ್ಸ್ಕಿ ಅವರ ಮಕ್ಕಳ ವಿಕಾಸದ ಸಿದ್ಧಾಂತಗಳಿವೆ. ಜೊತೆಗೆ NCEF 2005 ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP 2020 ಅನ್ನೋ ಪದಗಳಿವೆ. ಇವೆಲ್ಲ ನೋಡೋಕೆ ತುಂಬಾ ಟೆಕ್ನಿಕಲ್ ಆಗಿ ಕಾಣುತ್ತೆ. ಸಾಮಾನ್ಯರಿಗೆ ಅರ್ಥ ಆಗುವಾಗ ಹೇಳಬೇಕು ಅಂದ್ರೆ ಈ NCF 2005 ಅಂದ್ರೆ ಒಂದು ಕ್ಲಾಸ್ ರೂಮ್ ಒಳಗಡೆ ರಿಯಾಲಿಟಿನಲ್ಲಿ ಹೇಗಿರುತ್ತೆ. ಖಂಡಿತ ಈ ಹೆಸರುಗಳು ಕೇಳೋಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು, ಆದ್ರೆ ಎಜುಕೇಷನಲ್ ಸೈಕಾಲಜಿಯ ಅಸಲಿ ಬ್ಯೂಟಿ ಇರೋದೇ ಅಲ್ಲಿ. NCEF 2005 ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಕ್ಕಳಿಗೆ ಇನ್ಫಾರ್ಮೇಷನ್ನ ಕೇವಲ ಬಾಯ್ಪಾಠ ಮಾಡಿಸ್ಬೇಡಿ, ಅವರು ತಾವಾಗೇ ಕಲಿಯೋ ತರದ ವಾತಾವರಣ ಸೃಷ್ಟಿ ಮಾಡಿ ಅನ್ನೋ ಗೈಡ್ಲೈನ್ಸ್ ಅಷ್ಟೇ. ಓಹೋ, ಅಂದ್ರೆ ಮಗ್ಗಿ ಪುಸ್ತಕ ತರ ಉರು ಹೊಡಿಯೋದಲ್ಲ. ಕರೆಕ್ಟ್. ಪಿಯಾಜೆ ಅಥವಾ ವೈಗಾಟ್ಸ್ಕಿ ಅವರ ಥಿಯರಿಗಳು ಕೂಡ ಹೇಳೋದು ಅದನ್ನೇ. ಒಂದು 5 ವರ್ಷದ ಮಗುವಿನ ಬ್ರೇನ್ ಹೇಗೆ ಯೋಚನೆ ಮಾಡುತ್ತೆ ಮತ್ತೆ 10 ವರ್ಷದ ಮಗುವಿನ ಬ್ರೇನ್ ಹೇಗೆ ಯೋಚನೆ ಮಾಡುತ್ತೆ ಅನ್ನೋ ಡಿಫ್ರೆನ್ಸ್ನ ಇದು ಎಕ್ಸ್ಪ್ಲೇನ್ ಮಾಡುತ್ತೆ. ಒಬ್ಬ ಟೀಚರ್ಗೆ ಮಕ್ಕಳ ಈ ಮೆಂಟಲ್ ಡೆವಲಪ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಕ್ಲಾಸ್ನಲ್ಲಿ ಪಾಠ ಮಾಡೋದು ಕತ್ಲಲ್ಲಿ ಕಲ್ಲು ಹೊಡೆದ ಹಾಗೆ. ಕರೆಕ್ಟ್. ಅಂದ್ರೆ ಮಕ್ಕಳು ಯಾಕೆ ಗಲಾಟೆ ಮಾಡ್ತಾರೆ, ಯಾಕೆ ಕೆಲವೊಮ್ಮೆ ಒಂದು ವಿಷಯನ ಬೇಡ ಅರ್ಥ ಮಾಡ್ಕೊಳ್ತಾರೆ, ಮತ್ತೆ ಮತ್ತೊಂದು ವಿಷಯಕ್ಕೆ ಕಷ್ಟಪಡ್ತಾರೆ ಅನ್ನೋದರ ಹಿಂದಿನ ಸೈನ್ಸ್ ಇದು ಗೊತ್ತಿರಲೇಬೇಕು. ಹೌದು. ಇನ್ನು ಅತಿ ಹೆಚ್ಚು ಅಂದ್ರೆ 65 ಅಂಕಗಳಿರೋ ಕೋರ್ ಸಬ್ಜೆಕ್ಟ್ಸ್ ಕಡೆ ಬರೋಣ. ಗಣಿತದಲ್ಲಿ LCM ಮತ್ತೆ HCF, ಪರ್ಸೆಂಟೇಜ್, ಜಾಮಿಟ್ರಿ ತರಹದ ನಿಖರ ವಿಷಯಗಳಿದೆ. ಆದರೆ EVS ಅಂದ್ರೆ ಪರಿಸರ ಅಧ್ಯಯನದಲ್ಲಿ ಕುಟುಂಬ, ಸೌರವ್ಯೂಹದ ಜೊತೆಗೆ ಗ್ರಾಮ ಪಂಚಾಯತ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ವಿಜ್ಞಾನದ ಜೊತೆಗೆ ಗ್ರಾಮ ಪಂಚಾಯತ್ ಯಾಕೆ ಬಂತು? ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸೂಕ್ಷ್ಮ ಇದೆ. ಹಳ್ಳಿಗಳಲ್ಲಿರೋ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಆ ಎಳೆಯ ಮಕ್ಕಳಿಗೆ ಸರ್ಕಾರದ ಅಥವಾ ಆಡಳಿತದ ಕಾನ್ಸೆಪ್ಟ್ ಅನ್ನ ಫಸ್ಟ್ ಪರಿಚಯ ಮಾಡೋದು. ಓಹೋ, ಸಿವಿಕ್ಸ್ನ ಬೇಸಿಕ್ಸ್. ಹೌದು. ಗ್ರಾಮ ಪಂಚಾಯತ್ ಹೇಗ್ ಕೆಲಸ ಮಾಡುತ್ತೆ, ರಸ್ತೆ, ನೀರ್ ಹೇಗ್ ಬರುತ್ತೆ ಅಂತ ಟೀಚರ್ಸ್ ಹೇಳ್ಕೊಟ್ಟಾಗ್ಲೇ ಆ ಮಗು ಮುಂದೆ ಹೋಗೋ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಬೆಳೆಯಕ್ ಸಾಧ್ಯ. ಇನ್ನು ಇದೇ ವಿಭಾಗದಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ 25 ಮಾರ್ಕ್ಸ್ ಕೊಟ್ಟಿರೋದು ಇಂದಿನ ಡಿಜಿಟಲ್ ಯುಗದಲ್ಲಿ ಟೆಕ್ನಾಲಜಿಯಿಂದ ಎಜುಕೇಷನ್ನ ಬೇರೆ ಮಾಡೋಕೆ ಆಗಲ್ಲ ಅನ್ನೋದನ್ನ ಎತ್ತಿ ಹಿಡಿಯುತ್ತೆ. ಹಾಗಾದ್ರೆ ಆಟದ ಮೈದಾನ ಹೇಗಿದೆ, ಯಾವೆಲ್ಲ ವಿಷಯಗಳ ಮೇಲೆ ಗ್ರಿಪ್ ಬೇಕು ಅಂತ ಕ್ಲಿಯರ್ ಆಯಿತು. ಆದರೆ ಇಷ್ಟೊಂದು ವಿಷಯಗಳನ್ನ ಇಷ್ಟೊಂದು ನಿಖರತೆಯಿಂದ ಓದೋಕೆ ಎಲ್ಲಿಂದ ಮಾಹಿತಿ ತರಬೇಕು? ಯಾವ ಶಸ್ತ್ರಾಸ್ತ್ರಗಳನ್ನ ಅಂದ್ರೆ ಯಾವ ಬುಕ್ಸ್ನ ಬಳಸಬೇಕು? ಮಾರ್ಕೆಟ್ನಲ್ಲಿ ಸಿಗೋ ಯಾವುದಾದ್ರೂ ಒಂದು ಗೈಡ್ ತಂದು ಓದಿದ್ರೆ ಸಾಕಾ? ಖಂಡಿತ ಇಲ್ಲ. ಅದೊಂದು ದೊಡ್ಡ ತಪ್ಪು. ಮೂಲ ಮಾಹಿತಿಯು ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರ ಕೊಡುತ್ತೆ. ಎಲ್ಲಕ್ಕೂ ಮೂಲ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳು, ಸ್ಪೆಷಲ್ ಆಗಿ 4ರಿಂದ 8ನೇ ಕ್ಲಾಸ್ವರೆಗಿನ ಸ್ಕೂಲ್ ಬುಕ್ಸ್ ಅತ್ಯಂತ ಪ್ರಮುಖ. ಇದು ಪ್ರಿಪರೇಷನ್ನ ಬೆನ್ನೆಲುಬು ಇದ್ದಾಗೆ. ಒಂದ್ ನಿಮಿಷ. ಕನಿಷ್ಠ ಡಿಗ್ರಿ ಅಥವಾ PUC ಮುಗಿಸಿರೋರು 4ರಿಂದ 8ನೇ ಕ್ಲಾಸ್ ಮಟ್ಲ ಪುಸ್ತಕಗಳನ್ನು ಓದ್ಬೇಕಾ? ಅದರಲ್ಲಿರೋ ಇನ್ಫಾರ್ಮೇಷನ್ ಒಬ್ಬ ವಯಸ್ಕನಿಗೆ ತೀರಾ ಬೇಸಿಕ್ ಅಂತನ್ಸಲ್ವಾ? ಇಲ್ಲೇ ಇರೋದು ಗುಟ್ಟು. ನೀವು ಆ 5ನೇ ಕ್ಲಾಸ್ನ ಸೈನ್ಸ್ ಬುಕ್ನ ಹೊಸ ಸೈನ್ಸ್ ಕಲಿಯೋಕೆ ಓದೋದಿಲ್ಲ. ಬದಲಾಗಿ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಒಂದು 10 ವರ್ಷದ ಮಗುವಿನ ಬ್ರೈನ್ ಹೇಗೆ ರಿಸೀವ್ ಮಾಡುತ್ತೆ, ಆ ಪುಸ್ತಕದಲ್ಲಿ ಅದನ್ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಓದ್ತೀರಾ. ದೃಷ್ಟಿಕೋನ ಬೇರೆ ಇರಬೇಕು ಅಂತೀರಾ? ಹೌದು. ಎಕ್ಸಾಮಿನರ್ಸ್ ಟೆಸ್ಟ್ ಮಾಡೋದು ನಿಮ್ಮ ಸೈನ್ಸ್ ನಾಲೆಡ್ಜ್ ಅನ್ನ ಅಲ್ಲ, ಆ ಸೈನ್ಸ್ನ ನೀ ಹೇಗೆ ಅರ್ಥೈಸಿ ಹೇಳ್ತೀರಾ ಅನ್ನೋದನ್ನ. ಇನ್ನು ಸ್ಪೆಸಿಫಿಕ್ ಬುಕ್ಸ್ಗೆ ಬಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ HV ವಾಮದೇವಪ್ಪ ಅವರ ತರಹದ ಲೇಖಕರ D.Ed ಪಠ್ಯಪುಸ್ತಕಗಳು ಬೇಕು. ಮತ್ತೆ ಲ್ಯಾಂಗ್ವೇಜ್ಗೆ?
ಕನ್ನಡ ವ್ಯಾಕರಣಕ್ಕೆ ಕೇಶಿರಾಜನ ಶಬ್ದಮಣಿ ದರ್ಪಣ ಆಧಾರಿತ ಪುಸ್ತಕಗಳು ಮತ್ತೆ ಇಂಗ್ಲಿಷ್ಗೆ ಹೈಸ್ಕೂಲ್ ಲೆವೆಲ್ನ ಅಥವಾ ರೆನ್ನನ್ ಮಾರ್ಟಿನ್ನಂತಹ ಸ್ಟ್ಯಾಂಡರ್ಡ್ ಗ್ರಾಮರ್ ಪುಸ್ತಕಗಳನ್ನ ರೆಕಮೆಂಡ್ ಮಾಡ್ತಾರೆ. ಇನ್ನು ಜಿಕೆಗೆ ಸ್ಪರ್ಧಾ ವಿಜೇತ ಅಥವಾ ಯಾವುದೇ ಒಳ್ಳೆ ಲೋಕಲ್ ಜಿಕೆ ಬುಕ್ಸ್ ಯೂಸ್ ಮಾಡ್ಬೋದು. ಸರಿ, ಈ ಅಫಿಷಿಯಲ್ ಬುಕ್ಸ್ ಲಿಸ್ಟ್ ಸಿಕ್ತು. ಆದ್ರೆ ಕೇವಲ ಈ ಪುಸ್ತಕಗಳನ್ನ ತಂದು ಟೇಬಲ್ ಮೇಲೆ ಪೇರಿಸಿಟ್ಟು ಹಗಲು ರಾತ್ರಿ ಉರು ಹೊಡೆದ್ರೆ, ಅಂದ್ರೆ ಬೈಹಾರ್ಟ್ ಮಾಡಿದ್ರೆ ಯಶಸ್ಸು ಗ್ಯಾರಂಟಿನಾ? ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆನ ಹುಟ್ಟುಹಾಕುತ್ತೆ. ಕೇವಲ ಓದೋದಷ್ಟೇ ಅಲ್ಲ, ಹೇಗೆ ಓದ್ತೀವಿ ಅನ್ನೋದು ಮುಖ್ಯ. ಇಲ್ಲಿಯೇ ಬರೋದು ಯಶಸ್ಸಿನ 4 ಸ್ತಂಭಗಳು. ಓಕೆ, ಆ 4 ಸ್ತಂಭಗಳು ಯಾವುದು? ಮೊದಲನೇ ಸ್ತಂಭ ಪಠ್ಯ ಪುಸ್ತಕವೇ ಗುರು. ಎಕ್ಸಾಮ್ನ 60% ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳಿಂದ, ಅಂದ್ರೆ 4ರಿಂದ 8ನೇ ಕ್ಲಾಸ್ ಬುಕ್ಸಿಂದ ಬರುತ್ತೆ. ಹಾಗಾಗಿ ಆ ಪುಸ್ತಕಗಳನ್ನ ಕೇವಲ ಮೇಲ್ನೋಟಕ್ಕೆ ನೋಡದೆ ಲೈನ್ ಬೈ ಲೈನ್ ಆಳವಾಗಿ ಓದಬೇಕು. ಓಕೆ, ಅದು ಮೊದಲನೇ ಸ್ತಂಭ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು. ಎರಡನೇ ಸ್ತಂಭ ಯಾವುದು? ಎರಡನೇ ಸ್ತಂಭ ಮನೋವಿಜ್ಞಾನದ ಅನ್ವಯ, ಅಂದ್ರೆ ಅಪ್ಲಿಕೇಶನ್. ನಾವಾಗ್ಲೇ ಮಾತಾಡಿದ್ವಲ್ಲ, ಪಿಯಾಸೆ, ವೈಗಾಟ್ಸ್ಕಿ, ಆ ಥಿಯರಿಗಳನ್ನ ಕೇವಲ ಕಂಠಪಾಠ ಮಾಡಬಾರ್ದು. ಅಂದ್ರೆ ಥಿಯರಿ ಡೆಫಿನೇಷನ್ಸ್ ಒಪ್ಪಿಸೋದಲ್ಲ. ಬದಲಾಗಿ ಈಗ ಕ್ಲಾಸ್ನಲ್ಲಿ ಇಬ್ರು ಮಕ್ಕಳು ಜಗಳ ಆಡ್ತಾ ಇರುವಾಗ ಅಥವಾ ಮಗುವಿಗೆ ಲೆಕ್ಕ ಅರ್ಥ ಆಗದಿದ್ದಾಗ ಈ ಸೈಕಾಲಜಿ ಥಿಯರಿನ ಅಲ್ಲಿ ಹೇಗೆ ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸರಿ ತಾನೇ? ನಿಖರವಾಗಿ ಹೇಳಿದ್ರಿ. ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಡೈರೆಕ್ಟ್ ಆಗಿರಲ್ಲ, ಬದಲಿಗೆ ಸಿಚುವೇಶನ್ ಬೇಸ್ಡ್ ಆಗಿರುತ್ತೆ. ಇನ್ನು ಮೂರನೇ ಸ್ತಂಭ ಟೈಮ್ ಮ್ಯಾನೇಜ್ಮೆಂಟ್. ನಾವು ಮೊದಲೇ ಡಿಸ್ಕಸ್ ಮಾಡಿದ ಹಾಗೆ 150 ಪ್ರಶ್ನೆಗಳಿಗೆ 150 ನಿಮಿಷ. ಇಲ್ಲಿ ಆ 1 ಮಿನಿಟ್ ರೂಲ್ನ ಪಾಲಿಸಲೇಬೇಕು. ಹೌದು, ಆ ಎಕ್ಸಾಮ್ ಹಾಲ್ ಟೆನ್ಷನ್ನಲ್ಲಿ ಟೈಮ್ ಓಡೋದೇ ಗೊತ್ತಾಗಲ್ಲ. ಅದಕ್ಕೆ ಪರೀಕ್ಷಾ ಕೊಠಡಿಯ ಒತ್ತಡದಲ್ಲಿ 1 ನಿಮಿಷದಲ್ಲಿ ಯೋಚನೆ ಮಾಡಿ ಆನ್ಸರ್ ಮಾಡೋ ಸ್ಕಿಲ್ ಕೇವಲ ನಿರಂತರ ಪ್ರಾಕ್ಟೀಸಿಂದ ಮಾತ್ರ ಬರುತ್ತೆ. ಮತ್ತೆ ಕೊನೆಯದಾಗಿ 4ನೇ ಸ್ತಂಭ ಹಳೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸ. ಹಳೆಯ ಕೆಟೆಟ್ ಮತ್ತೆ ಸಿಇಟಿ ಕ್ವೆಶ್ಚನ್ ಪೇಪರ್ಸ್ನ ಕಡ್ಡಾಯವಾಗಿ ಬಿಡಿಸ್ಬೇಕು. ಹರೇ, ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು ಕೇವಲ ಪ್ರಾಕ್ಟೀಸ್ಗೋಸ್ಕರನಾ ಅಥವಾ ಹಳೆಯ ಕ್ವೆಶ್ಚನ್ಸ್ ರಿಪೀಟ್ ಆಗುತ್ತೆ ಅನ್ನೋ ಕಾರಣಕ್ಕ? ಇಲ್ಲ, ಪ್ರಶ್ನೆಗಳು ಹಾಗೇ ರಿಪೀಟ್ ಆಗುತ್ತೆ ಅನ್ನೋ ಭ್ರಮೆ ಖಂಡಿತ ಬೇಡ. ಹಳೆ ಪೇಪರ್ ಸಾಲ್ವ್ ಮಾಡೋದ್ರ ಅಸಲಿ ಉದ್ದೇಶ ಏನಪ್ಪಾ ಅಂದ್ರೆ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋ ಎಕ್ಸಾಮಿನರ್ಸ್ ಮೈಂಡ್ಸೆಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಓಹೋ, ಅವರ ತಲೆಯಲ್ಲಿ ಏನಿದೆ ಅಂತ ಓದೋದಾ? ಹೌದು. ಅವರು ಅಭ್ಯರ್ಥಿಗಳನ್ನ ಎಲ್ಲಿ ಕನ್ಫ್ಯೂಸ್ ಮಾಡೋಕೆ ಟ್ರೈ ಮಾಡ್ತಾರೆ, ಎಲ್ಲಿ ಟ್ರಿಕ್ಕಿಯಾಗಿರೋ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಸೀಕ್ರೆಟ್ ಈ ಹಳೆ ಪೇಪರ್ಸ್ನ ಅನಾಲಿಸಿಸ್ ಮಾಡೋದ್ರಿಂದ ಮಾತ್ರ ಗೊತ್ತಾಗೋದು. ಸೂಪರ್. ಈ 4 ಸ್ತಂಭಗಳನ್ನ ಒಟ್ಟಿಗೆ ನೋಡಿದ್ರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಮಗೆ ಕ್ಲಿಯರ್ ಆಗುತ್ತೆ. ಒಂದೆಡೆ ಸಬ್ಜೆಕ್ಟ್ ನಾಲೆಡ್ಜ್, ಅಂದ್ರೆ ಸರಿಯಾದ ಆಕರ ಗ್ರಂಥಗಳನ್ನು ಓದೋದು. ಎರಡನೇದು ಓದಿದ್ದನ್ನ ಸಿಚುವೇಶನ್ಗೆ ಅಪ್ಲೈ ಮಾಡೋದು. ಮೂರನೇದು ಆ 150 ನಿಮಿಷದಲ್ಲಿ ಟೆನ್ಷನ್ ಇಲ್ಲದೆ ಟೈಮ್ ಮ್ಯಾನೇಜ್ ಮಾಡೋದು. ಮತ್ತೆ 4ನೇದು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಎಕ್ಸಾಮಿನರ್ ಮೈಂಡ್ನ ರೀಡ್ ಮಾಡೋದು. ಈ 4 ಸ್ಟ್ರಾಟಜೀಸ್ ಇದ್ರೆ ಮಾತ್ರ ಆ 70% ವೇಟೇಜ್ ಇರೋ ಎಕ್ಸಾಮ್ನ ಕಾನ್ಫಿಡೆಂಟ್ ಆಗಿ ಎದುರಿಸಬಹುದು ಅನ್ಸುತ್ತೆ. ಹೌದು. ಈ ಎಲ್ಲ ಮಾಹಿತಿಯನ್ನ ಸಮರೈಸ್ ಮಾಡೋದಾದ್ರೆ ಈ ಪರೀಕ್ಷೆ ಕೇವಲ ಇನ್ಫಾರ್ಮೇಷನ್ನ ನೆನಪಿಟ್ಕೊಂಡು ಬರೆಯೋ ಎಕ್ಸಾಮ್ ಅಲ್ಲ. ಒಟ್ಟು ಆಯ್ಕೆಯಲ್ಲಿ 70% ಭಾರಿ ವೇಟೇಜಿರೋ ಈ 150 ನಿಮಿಷಗಳ ಆಟವನ್ನ ಬಹಳ ಎಚ್ಚರಿಕೆಯಿಂದ ಮತ್ತೆ ಸ್ಟ್ರಾಟಜಿಯಿಂದ ಎದುರಿಸೋ ಒಂದು ಸವಾಲು. ಇದು ಕೇವಲ ಬುದ್ಧಿವಂತಿಕೆನ ಅಳಿಯೋ ತಕ್ಕಡಿಯಲ್ಲ, ಬದಲಾಗಿ ಕ್ಲಾಸ್ ರೂಮ್ ಅನ್ನೋ ರಿಯಲ್ ವರ್ಲ್ಡ್ಗೆ ಅಭ್ಯರ್ಥಿಗಳು ಎಷ್ಟು ರೆಡಿ ಇದ್ದಾರೆ ಅಂತ ಟೆಸ್ಟ್ ಮಾಡೋ ವೇದಿಕೆ. ನಿಜ, ಇದು ಕೇವಲ ಒಂದು ಉದ್ಯೋಗ ಪಡೆಯೋ ಪರೀಕ್ಷೆ ಅಲ್ಲ, ನಾಳಿನ ಸಮಾಜವನ್ನು ರೂಪಿಸುವ ಶಿಕ್ಷಕರಾಗೋ ಪರೀಕ್ಷೆ. ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಈ ಮಾಹಿತಿಯನ್ನು ಕೇಳ್ತಾ ಇರೋ ಪ್ರತಿಯೊಬ್ಬರಿಗೂ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ. ಖಂಡಿತ, ಹೇಳಿ. ಇಂದಿನಿಂದ, ಈ ಕ್ಷಣದಿಂದಲೇ ಆಕಾಂಕ್ಷಿಗಳು ತಮ್ಮನ್ನ ಕೇವಲ ಪರೀಕ್ಷೆ ಬರೆಯೋ ಅಭ್ಯರ್ಥಿ ಅಥವಾ ಸ್ಟೂಡೆಂಟ್ ಅಂತ ಅನ್ಕೊಳ್ಳೋದನ್ನ ಬಿಟ್ಟುಬಿಟ್ರೆ ಹೇಗೆ? ಹೌದು, ಈಗಿನಿಂದಲೇ ತಮ್ಮನ್ನ ಒಬ್ಬ ಟೀಚರ್ ಅಂತ ಭಾವಿಸ್ಕೊಳ್ಳಿ. ವಾವ್, ಇದರ ಹಿಂದಿನ ಲಾಜಿಕ್ ಬಹಳ ಆಸಕ್ತಿದಾಯಕವಾಗಿದೆ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡೋದು ಹೇಗೆ? ತುಂಬಾ ಸಿಂಪಲ್. ಉದಾಹರಣೆಗೆ, ಎಜುಕೇಷನಲ್ ಸೈಕಾಲಜಿನಲ್ಲಿ ಪಿಯಾಸೆ ಅಥವಾ ವೈಗಾಟ್ಸ್ಕಿ ಥಿಯರಿ ಓದ್ತಾ ಇದ್ದೀರಾ ಅನ್ಕೊಳ್ಳಿ. ಅದನ್ನ ಕೇವಲ ಎಕ್ಸಾಮ್ಗಾಗಿ ನೆನ್ಪಿಟ್ಕೊಳ್ಳೋ ಬದಲು ಸುತ್ತಮುತ್ತಲಿರೋ ಅಥವಾ ಮನೆಯಲ್ಲಿರೋ ಮಕ್ಕಳನ್ನ ಅಬ್ಸರ್ವ್ ಮಾಡಿ. ಆ ಮಕ್ಕಳು ಆಡುವಾಗ, ಮಾತಾಡುವಾಗ, ತಪ್ಪು ಮಾಡುವಾಗ ಆ ಥಿಯರಿಗಳನ್ನ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಅಪ್ಲೈ ಮಾಡಿ ನೋಡಿ. ಇದು ನಿಜಕ್ಕೂ ಒಳ್ಳೆ ಐಡಿಯಾ. ಹೌದು,
ಗಣಿತದ ಪರ್ಸೆಂಟೇಜ್ ಲೆಕ್ಕ ಮಾಡುವಾಗ ಅಥವಾ EVS ಪಾಠ ಓದುವಾಗ ಇದನ್ನ ನಾನು ನನ್ನ ಕ್ಲಾಸ್ನ 3ನೇ ಸ್ಟ್ಯಾಂಡರ್ಡ್ ಮಗುವಿಗೆ ಹೇಗೆ ಅರ್ಥ ಮಾಡಿಸ್ತೀನಿ ಅನ್ನೋ ದೃಷ್ಟಿಕೋನದಿಂದಲೇ ಓದಿ. ಆಗ ಆ ಸ್ಟಡಿ ಕೇವಲ ಬೈಹಾಟ್ ಆಗಲ್ಲ, ಬದಲಾಗಿ ಅದೊಂದು ಜೀವಂತ ಪ್ರಕ್ರಿಯೆ ಆಗುತ್ತೆ. ಓದು ಎಷ್ಟೊಂದು ಸುಲಭ ಮತ್ತೆ ಮಜಾ ಕೊಡುತ್ತಲ್ವಾ? ಈ ಹೊಸ ದೃಷ್ಟಿಕೋನದೊಂದಿಗೆ ನಾಳಿನ ಶಿಕ್ಷಕರಾಗೋ ಕಡೆ ದಿಟ್ಟ ಹೆಜ್ಜೆ ಇಡಿ. ಯೋಚಿಸಿ ನೋಡಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.